ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಹೇಗಿರುತ್ತೆ ಅಂತೇಳಿ ನೋಡುವ. ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೆ ಬಂದಿರೋದು ನಾನು ನಮ್ಮ ನದಿಗೆ. ಸೊ ಬನ್ನಿ ನದಿಗೆ ಇವತ್ತು ಯಾಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನೋಡುವ. ಸೊ ಹಾಗೆ ನಮ್ಮ ನದಿಯ ವಾತಾವರಣ ಒಂದು ಸ್ವಲ್ಪ ನೋಡ್ಕೊಂಡು ಬರುವ. 2 ದಿನ ಆಗಿತ್ತು ಮಳೆ ಬೀಳ್ತಾ ಇದೆ, ಹಾಗಾಗಿ ನದಿಗೆ ಒಂದು ಸ್ವಲ್ಪ ಗಣಕ್ಲು ನೀರಾಗಿದೆ. ಅಂದರೆ ಸ್ವಲ್ಪ ಕ್ಲಿಯರ್ ಆಗಿಲ್ಲ ನೀರು, ಒಂದು ಸ್ವಲ್ಪ ನೀರು ಬಂದಿದೆ ಅನಿಸುತ್ತೆ ನದಿಗೆ. ಸೊ ಬನ್ನಿ ಇವತ್ತಿಗೆ ನದಿಯಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ಹೇಳಿ ನೋಡುವ. ಲೆಟ್ಸ್ ಗೋ. ಇಲ್ಲಿ ನೋಡಿ ಪ್ಲಾಸ್ಟಿಕ್ಗಳ ರಾಶಿ ಹೇಗೆ ಬಿತ್ಕೊಂಡಿದೆ ಅಂತ ಹೇಳಿ. ಯಪ್ಪ, ಸಿಟಿ ಸೈಡಿಗೆಲ್ಲ ಗಟರ್ಸ್ ಪಕ್ಕಕ್ಕೆ ಅಥವಾ ಕಸ ಒಗೆಯೋ ಜಾಗಕ್ಕೆಲ್ಲ ಈ ರೀತಿ ಪ್ಲಾಸ್ಟಿಕ್ ಇರುತ್ತೆ. ಆದರೆ ನದಿ ಸೈಡಿಗೂ ಈ ಥರ ಪ್ಲಾಸ್ಟಿಕ್ಗಳು ಶೇಖರಣೆ ಆಗುತ್ತೆ ಅಂತೇಳಿ ನೋಡಿ ಹೇಗೆ ಇರುತ್ತೆ ಅಂತೇಳಿ. ಎಷ್ಟೊಂದು ಇದ್ದಾವೆ ಅಪ್ಪ. ಒಂದು ಬಿದ್ರ ಕಟ್ಟೆ ಇಲ್ಲೂ ಉಂಟು. ಇದನ್ನು ನೀರಿಗೆ ಡುಮು ಅಂತ ಬೀಳ್ಸಾಕ್ಬಿಡು, ಓಕೆನಾ? ಈ ಬಿದ್ರು ಯಾವತ್ತು ನೀರೊಳಗೆ ಮುಳುಗೋದಿಲ್ಲ, ತೇಲತ್ತೆ. ಅದಕ್ಕೆ ತೆಪ್ಪಗಿಪ್ಪ ಎಲ್ಲ ಮಾಡಲಿಕ್ಕೆ ಬಿದ್ರನ್ನು ಯೂಸ್ ಮಾಡಿ ಆ ಕಡೆಯಿಂದ ಈ ಕಡೆಗೆ ಏನಾದರೂ ನದಿ ಮಾಡಬೇಕಿದ್ರೆ ಅಥವಾ ಏನಾದರೂ ಆ ಕಡೆ ಈ ಕಡೆ ನದಿಗೆ ದಾಟುವುದಾದರೆ ತೆಪ್ಪಕ್ಕೆ ಬಿದ್ರನ್ನು ಯೂಸ್ ಮಾಡ್ತಾರೆ. ನದಿಗೆ ಬಂದರೆ ಒಂದು ಕಲ್ಲು ನೋಡ್ಬೋದು, ಇನ್ನೊಂದು ನೀರು ನೋಡ್ಬೋದು. ಇನ್ನೊಂದು ಏನು ಸ್ಪೆಷಲ್ ಅಂದರೆ ಮಾವಿನ ಮರ ತುಂಬ ಇದೆ ನಮ್ಮ ನದಿಗೆ. ಮಾವಿನ ಮರನ ನೋಡ್ಬೋದು, ಮಾವಿನ ಮಿಡಿ, ಮಾವಿನ ಹಣ್ಣಿನ ಮರ ಅದೆಲ್ಲ. ಆದರೆ ಒಂದು ಮರಕ್ಕೂ ಕೂಡ ಮಾವಿನ ಹಣ್ಣು ಬಿಟ್ಟಿಲ್ಲ. ಒಂದು ಚಿಕ್ಕ ಒಂದು ತಿನ್ನುವ ಅಂತಂದ್ರೂ ಕೂಡ ಒಂದೇ ಒಂದು ಮಿಡಿ ಕೂಡ ಸಿಗ್ತಾ ಇಲ್ಲ. ಅಷ್ಟು ಕೂಡ ಈ ಸಲ ಮಾವಿನ ಸೀಸನ್ನು ಕಡಿಮೆ ಆಗಿಬಿಟ್ಟಿದೆ. ಇಲ್ಲಾಂತಂದರೆ ನಾರ್ಮಲಾಗಿ ನದಿ ಸೈಡ್ ಈ ಟೈಮಿಗೆ ಬಂದ್ರಂತೂ ಮಾವಿನ ಹಣ್ಣು ತಿನ್ಬೋದಾಗಿತ್ತು, ಮಾವಿನಕಾಯಿ ತಿನ್ಬೋದಿತ್ತು. ಈ ಸಲ ಒಂದು ಇಲ್ಲ, ಇಲ್ಲೊಂದಿದೆ. ಸೊ ಸುತ್ತಮುತ್ತ ಆಲ್ಮೋಸ್ಟ್ ನದಿ ಅಕ್ಕಪಕ್ಕದಲ್ಲಿ ಮಾವಿನ ಮರ ಕಾಮನ್ ಆಗಿ ಇದ್ದೇ ಇದೆ ನಮ್ಮ ನದಿಗೆ. ಇವತ್ತು ನಾನು ನದಿಗೆ ಬರೋಕ್ಕೆ ಮೇನ್ ರೀಸನ್ ಅಂತಂದರೆ ಈ ಮರಕ್ಕೋಸ್ಕರ. ಇದು ಬಕುಳ ಹೂವು ಬಿಡತ್ತಲ್ಲ ಆ ಮರ, ಆ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಜು ಮೇಲೆ ಬಂದಿರೋದಾಗಿತ್ತು. ಸೊ ನಿಜವಾಗ್ಲೂ ಕೂಡ ಹೂವು ತುಂಬಾ ಬಿದ್ದಿದೆ. ಅದನ್ನು ಹೆಕ್ಕೊಂಡು ಹೋಗಬೇಕು, ಅದನ್ನು ತಗೊಂಡು ಹೋಗಬೇಕು ಅಂತೇಳಿ ಕೂಡ ಬಂದಿರೋದು. ಸೊ ತುಂಬ ಬಿದ್ದಿದೆ ಇಲ್ಲಿ ನೀರೊಳಗೆಲ್ಲ. ಫುಲ್ಲು ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು, ಫುಲ್ಲಾಗಿ ಬಿದ್ದಿದೆ. ಬಟ್ ಜಾಸ್ತಿ ಅಳ್ತಾ ಇಲ್ಲ, ಇನ್ನೂ ಜಸ್ಟಾಗಿ ಮೊಗ್ಗು ಬಂದಿದೆ. ಇನ್ನು ಜಾಸ್ತಿ ಹೇಳ್ಬೇಕಾದ್ರೆ ಇನ್ನೊಂದು 8 ದಿನ ಬಿಟ್ಟು ಬಂದಿದ್ದರೆ ಫುಲ್ಲಾಗಿ ಹೇಳ್ತಿತ್ತು. ಒಂದು ಸ್ವಲ್ಪ ಹೂವನ್ನ ಹೆಕ್ಕೊಂಡು ಹೋಗುವ. ಸೊ ಹಾಗೆ ಬಕಳದ ಹೂವಾದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಲೆಟ್ಸ್ ಗೋ. ಆಲ್ರೆಡಿ ಈ ಥರ ಮೊಗ್ಗು ಬಂದುಬಿಟ್ಟಿದೆ ಫುಲ್ಲಾಗಿ. ಇನ್ನೂ ಅರಳಿಗೆ ಸ್ಟಾರ್ಟ್ ಆಗಿಲ್ಲ, ಒಂದು ಸ್ವಲ್ಪ ಅರಳಿಗೆ ಬಂದಿದೆ. ಮರ, ಇಷ್ಟು ದೊಡ್ಡ ಮರ. ಈ ಮರಕ್ಕೆ ಇವತ್ತೇ ಒಂದು ಸಿಕ್ಕದಷ್ಟು ಹೂವನ್ನು ತಗೊಂಡು ಹೋಗ್ಬೇಕು. ಇಟ್ಕೊಂಡಿದೆ ಅಂತ ಹೇಳಿ ಹೂವು, ಇದ್ರ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಫುಲ್ಲಾಗಿ ಬಿತ್ಕೊಂಡಿದೆ ಇದೆ. ಜಾಸ್ತಿ ಅರಳಿದ್ರೆ ಇಲ್ಲೂ ಫುಲ್ಲು ನೀರು ಕಾಣಿಸ್ಕೊತಾನೆ ಇರಲಿಲ್ಲ, ಅಷ್ಟು ಬಿದ್ದಿರುತ್ತೆ. ಆ ಕಡೆಯಿಂದ ಈ ಕಡೆಗೆ ನದಿನ ದಾಟಿದ್ದೀನಿ. ಏಕೆ ಅಂತ ಅಂದರೆ ಇಲ್ಲಿ ಒಂದು ಶಿವಲಿಂಗ ಇದೆ. ಸೊ ಅದಕ್ಕೆ ಹೋಗಿ ನೀರು ಹಾಕಿ ಬರುವ ಅಂತೇಳಿ. ಸೊ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಶಿವಲಿಂಗ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡ್ಕೊಂಡು ಹಾಗೆ ಬರುವ. ಹಾಗೆ ದೇವರಿಗೆ ಸ್ವಲ್ಪ ನೀರು ಹಾಕಿ, ಶಿವಲಿಂಗಕ್ಕೆ ನೀರು ಹಾಕಿ, ಹಾಗೆ ದೇವರನ್ನು ನಮಸ್ಕರಿಸಿ ಬರುವ, ಓಕೆನಾ? ಒಂದು ಶಿವಲಿಂಗ ಹೀಗೆ ಇದೆ, ಇಷ್ಟು ದೊಡ್ಡದು. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದಾಗಿತ್ತು. ಇವಾಗ ಮತ್ತೆ ನದಿಗೆ ಬಂದಿರೋದ್ರಿಂದ ಮತ್ತೆ ನಮ್ಮ ಶಿವನಿಗೆ ದರ್ಶನ ಮಾಡಿಬಿಟ್ಟು ಹೋಗುವ ಅಂತೇಳಿ ಬಂದಿದ್ದೀನಿ.
ಮತ್ತು ಕೆಳಗಡೆ ನಾನು 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದಾಗಿತ್ತು, ಶ್ರೀ ವಾಜಿರಾದ್ರ ಸ್ವಾಮೀಜಿಗಳು ತಪಸ್ಸಿಗೆ ಕುಳಿತುವಂಥ ಸ್ಥಳ ಅಂತ ಹೇಳ್ಬಿಟ್ಟು. ಈ ನದಿಯ ಎಂಡ್ ಅಲ್ಲಿ ತುದಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗಿದೆ. ಇದು ಮೇಲ್ಗಡೆ ಇದೆ, ಆ ತಪಸ್ಸಿನ ಸ್ಥಳ ಕೆಳಗಡೆ ಇದೆ. ಆ ಸ್ಥಳಕ್ಕೆ ಬಂದವರು ಇಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಇದು ಸ್ಥಳಕ್ಕೆ ಬರಬೇಕಿದ್ರೆ ಸ್ವಲ್ಪ ಹಿಂದ್ಗಡೆನೇ ಏಕಲಿಂಗ ಅಂತೇಳಿ ಬೋರ್ಡ್ ಇದೆ, ಆ ದಾರಿಯಿಂದ ಬಂದರೆ ಇದನ್ನು ಒಂದು ಲಿಂಗ ನೋಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡುವಂಥದ್ದು ಬಾಕಿ ಏನೂ ಇಲ್ಲ, ಜಸ್ಟ್ ಒಂದು ಲಿಂಗ ಮತ್ತೊಂದು ಬುದ್ಧ ಇದ್ದಾನೆ, 2 ಬಿಟ್ಟರೆ ಬಾಕಿ ನೋಡುವಂಥದ್ದು ಏನೂ ಇಲ್ಲ. ಸೊ ಅಲ್ಲಿ ಕೆಳಗಡೆ ಹೋದ್ರೂ ಕೂಡ ಪಾದ ಮತ್ತು 5 ಲಿಂಗ, ಒಂದು ಲಿಂಗ ಅಷ್ಟೇ ಕಾಣಿಸ್ಬೋದು ಅಲ್ಲಿ. ಮತ್ತು ಬೀಸೋಕಲ್ಲು ಮತ್ತು ತಪಸ್ಸು ಕುಳಿತಿರೋವಂಥ ಒಂದು ಸ್ಥಳ ಅಂದರೆ ಚಿತ್ರ ಬಿಡಿಸಿರೋ ಥರ ಉಂಟು. ಅಷ್ಟು ಬಿಟ್ಟರೆ ಅಲ್ಲೂ ಕೂಡ ಇಲ್ಲ. ಇಲ್ಲಿ ಬಂದರೆ ಒಂದು ಲಿಂಗ ಎಷ್ಟು ದೊಡ್ಡದಾಗಿರುವಂಥದ್ದು ಒಂದೇ ಒಂದು ಲಿಂಗ ಇದೆ. ಅಲ್ಲಿ ಹೋದರೆ ಚಿಕ್ಕ ಚಿಕ್ಕ ಲಿಂಗ ಒಂದು 5 ಇದೆ, ಮತ್ತು ಕೆತ್ತನೆ ಮಾಡಿರುವಂಥದ್ದು ಆಕೃತಿಯಲ್ಲಿರುವಂಥದ್ದು 5 ಲಿಂಗ ಇದೆ, ಮತ್ತು ಒಂದು ಸನ್ಯಾಸಿ ಇದೆ, ಮತ್ತು ಪಾದಗಳಿದೆ. ಅಷ್ಟು ಬಿಟ್ಟರೆ ಇಲ್ಲೊಂದು ಲಿಂಗ ಕಾಣಿಸ್ಬೋದು. ಅಲ್ಲಿಗೆ ಬಂದವರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ 2 ಅಕ್ಷರ ಏನೋ ಬರೆದಿದ್ದುಂಟು, ಅದು ಅರ್ಧ ಕಲ್ಲು ಕೆತ್ತೋಗಿದೆ. ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಸೊ ಒಂದು ಲೈನ್ಸ್ ಮಾತ್ರ ಇದೆ, ಇನ್ನೊಂದು ಲೈನ್ ಕಲ್ಲೇ ಕೆತ್ತೋಗ್ಬಿಟ್ಟು ಹೋಗಿದೆ. ಸೊ ಹಾಗಾಗಿ ಅದನ್ನು ತೋರ್ಸೋಕ್ಕಾಗೋದಿಲ್ಲ. ಸೊ ಇವತ್ತು ಶಿವನ ದರ್ಶನ ಮಾಡಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ಸೊ ಹಾಗೆ ನಿಮಗೂ ಕೂಡ ತೋರಿಸಿದ್ದೀನಿ. ಹಾಗೆ ಹೂವನ್ನು ಕೂಡ ಹೆಕ್ಕದೆ ದೇವ್ರ ದರ್ಶನ ಮಾಡಿಬಿಟ್ಟು ನೆಕ್ಸ್ಟ್ ಹೋಗುವ ಹೆಕ್ಕಲಿಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಈಗ ಮತ್ತೆ ಆ ಕಡೆ ದಾಟಿಬಿಟ್ಟು ಬಕುಳ ಹೂವನ್ನು ಹೆಕ್ಕಬೇಕು. ಅದಕ್ಕಿಂತ ಮುಂಚೆ ಬುದ್ಧನ ನೋಡಿಬಿಟ್ಟು ಹೋಗುವ. ಏನೋ ಬರೆದಿದ್ದುಂಟು, ಇಲ್ಲೊಂದು ಅಲ್ಲಿ ಮೇಲ್ಗಡೆ ಒಂದು 2 ಶಬ್ದನ ಬರೆದಿದ್ದಿದೆ, ಏನು ಅಂತ ಹೇಳಿ ಗೊತ್ತಾಗಲ್ಲ. ಹಾಗೆ ಈ ಕಲ್ಲು ಮೇಲೆ ದೂರದಿಂದ ನೋಡಿದರೆ ತುಂಬ ಜಿಂಕೆ ಥರ ಕೋಡಿರೋ ಥರ ಕಾಣಿಸುತ್ತೆ, ಬಟ್ ಇಷ್ಟೀಗ ಕಾಣಿಸೋದಿಲ್ಲ. ಜಸ್ಟ್ ದೂರದಿಂದ ನೋಡಿದರೆ ಈ ಕಲ್ಲು ಮೇಲೆ 2 ಕೋಡು ಜಿಂಕೆ ಮರಿ ಥರ ಕಾಣಿಸುತ್ತೆ, ಎಲ್ಲೆಲ್ಲೂ ಒಂದೊಂದು ಕಾಣಿಸುತ್ತೆ. ಇಲ್ಲಿ ಸುಮಾರು ದೂರದಿಂದ ಆಗಬೇಕು, ಕ್ಯಾಮ್ರಾದಲ್ಲಿ ಅದಕ್ಕೆ ಅಷ್ಟು ಕ್ಯಾಪ್ಚರ್ ಆಗೋದಿಲ್ಲ. ಹಾಗೆ ಬುದ್ಧ ಇಲ್ಲಿ ತಪಸ್ಸಿಗೆ ಕುಳಿತಿರುವಂತಹ ಒಂದು ಚಿತ್ರಣ ಇದೆ. ಪಕ್ಕದಲ್ಲಿ ಒಂದು ಗಿಂಡಿ ಥರ ಇರುತ್ತಲ್ಲ, ತಪಸ್ಸಿಗೆ ಹಿಡ್ಕೊಂಡು ಹೋಗ್ತಾರಲ್ಲ ಅದೊಂದು, ಮತ್ತು ತಪಸ್ಸಿಗೆ ಕೂತ್ಕೊಂಡಿರುವಂತಹ ಒಂದು ಚಿತ್ರಣ. ಹಾಗೆ ಇಲ್ಲಿ ಬೀಸೋ ಕಲ್ಲು ಇರುತ್ತಲ್ಲ ಅದೊಂದಿದೆ. ಇಲ್ಲಿ ನೀರು ಫುಲ್ ತುಂಬ್ಕೊಂಡಿದೆ ಇದ್ರ ಒಳಗಡೆಗೆ ಅಷ್ಟೇ. ಇಲ್ಲಿ ಇರುವುದು ಇಷ್ಟನ್ನು ನೋಡಿಬಿಟ್ಟು ಈಗ ಬಕುಳ ಹೂನ ನೋಡೋಕ್ಕೆ ಹೋಗುವ. ಬುದ್ಧನ ನೋಡಾಯಿತು, ಈಗ ನಾವು ಆ ಕಡೆಗೆ ಹೋಗುವ. ನದಿ ನೀರು ಒಂದು ಸ್ವಲ್ಪ ದೊಡ್ಡದಾಗಿದೆ, ಇಲ್ಲ ಅಂತಂದರೆ ಆರಾಮ್ಸೆ ದಾಟ್ಬೋದಿತ್ತು. ಒಂದು ಸ್ವಲ್ಪ 2 ದಿನ ಮಳೆ ಬಿದ್ದಿರೋದ್ರಿಂದ ನದಿಗೆ ಒಂದು ಸ್ವಲ್ಪ ನೀರು ಬಂದುಬಿಟ್ಟಿದೆ. ಹಾಗಾಗಿ ದಾಟಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿಲ್ಲ, ಬಟ್ ಎಲ್ಲಾದರೂ ಕಾರ್ ಜಾರಿ ಬಿದ್ದರೆ ಅಂತ ಹೇಳ್ಬಿಟ್ಟು ಭಯ. ಜಾಸ್ತಿ ಏನು ದೊಡ್ಡ ನೀರಿಲ್ಲ, ಇಷ್ಟು ಚಿಕ್ಕದ್ರಲ್ಲಿ ನೀರಲ್ಲಿ ದಾಟಬೇಕಾಗತ್ತೆ. ಸೊ ನನಗಂತೂ ರೂಢಿ ಇದೆ ನದಿಗೆ, ಇಲ್ಲೆಲ್ಲ ಯಾವಾಗಾದರೂ ಬರ್ತಾ ಇರ್ತೀವಲ್ಲ, ದೊಡ್ಡ ನೀರಿದ್ದಾಗೆಲ್ಲ ಬಂದು ಸರ್ಕಸ್ ಎಲ್ಲ ಮಾಡಿದ್ದುಂಟು ನಾವು ದೇವ್ರು ನೋಡೋಕ್ಕಂತ ಹೇಳಿಬಿಟ್ಟು. ಈಗ ಇಲ್ಲಿ ತುಂಬ ಥರ ಒಂಥರ ಕೊಳವೆ ಥರ ಬಾವಿ ಥರ ಇದೆ ತುಂಬ. ಅದು ಯಾರು ಮಾಡಿರೋದಲ್ಲ, ಪ್ರಕೃತಿಯಿಂದನೇ ವಿಸ್ಮಯ ಅಂದರೆ ನ್ಯಾಚುರಲ್ ಆಗಿ ಮುಂಚಿಂದಲೇ ನದಿ ಆಗಬೇಕಿದ್ರೇ ಆಗಿರುವಂಥದ್ದು. ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ಈಗ ನಾರ್ಮಲಾಗಿ ಹಿಂಗೆ ನಡ್ಕೊಂಡು ಹೋದ್ರಪ್ಪ, ಇದು ಫುಲ್ಲಾಗಿ ಲೆವೆಲಾಗಿ ಕಲ್ಲುಗುಡ್ಡೆ ಥರ ಉಂಟು. ಅಷ್ಟು ಪೂರ್ತಿ ನದಿ ಮಧ್ಯೆ ಇದು ಕಲ್ಲುಗುಡ್ಡೆ ಥರ ಉಂಟು. ನೋಡಲಿಕ್ಕೆ ಮೇಲ್ಗಡೆಯಿಂದ ಕಲ್ಲುಗುಡ್ಡೆ ಲೆವೆಲಾಗಿ ಕಾಣಿಸುತ್ತೆ, ಬಟ್ ಮಧ್ಯದಲ್ಲಿ ಬಾವಿ ಥರ ಅಂದರೆ ಗುಂಡಿ ಥರ ಅಚಾನಕ್ಕಾಗಿ ಹಿಂಗೆ ಬಿಡ್ಬಿಡತ್ತೆ. ಅಂದರೆ ಗೊತ್ತಾಗೋದಿಲ್ಲ, ಲೆವೆಲೇ ಇರುತ್ತೆ ಕಲ್ಲು, ಬಟ್ ಮಧ್ಯದಲ್ಲಿ ಗುಂಡಿಗಳಾಗಿರುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ. ತುಂಬ ಇದೆ ಇಲ್ಲಿ, ಹೇಳಕ್ಕೆ ಬರೋದಿಲ್ಲ. ಈಗ ನಾನು ಕೂಡ ಎಲ್ಲಾದರೂ ನೋಡ್ಕೊಂಡು ಹೋದರೆ ಅದರೊಳಗಡೆ ನಾನು ಕೂಡ ಬಿಟ್ಟು ಆ ಥರ ಸಿಚುವೇಶನ್ನು ತೋರಿಸ್ತೀನಿ ನಿಮಗೆ. ನಾರ್ಮಲಾಗಿ ನಿಮಗೆ ಕಲ್ಲು ಕಾಣಿಸ್ತಾ ಇರ್ಬೋದು ಇಲ್ಲಿ, ಬಟ್ ಮಧ್ಯದಲ್ಲಿ ಮಾತ್ರ ಇಷ್ಟು ದೊಡ್ಡ ಗುಂಡಿ ಇದೆ, ತುಂಬ ಆಳ ಇದೆ ಇದನ್ನು ಕೂಡ. ಸೊ ಇಲ್ಲಿ ನೋಡ್ಬೋದು, ನಾರ್ಮಲಾಗಿ ಫುಲ್ ಈ ಕಡೆ ಆ ಕಡೆ ಎಲ್ಲ ಕಲ್ಲು, ಎಲ್ಲೂ ಕೂಡ ನೀರು ಹರಿತಾ ಇಲ್ಲ. ಇಲ್ಲಿ ಸೈಡಿಗೆ ಒಂದಿದೆ, ಆ ಕಡೆಯಿಂದ ಹರಿತಾ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲೂ ಕೂಡ ನೀರು ಪಾಸಾಗಲ್ಲ. ಬಟ್ ಇಲ್ಲಿ ನೋಡಿ, ಇದಕ್ಕೆ ನಾವು ಏನಂತೀವಿ ಅಂದರೆ ಏಕಲಿಂಗದ ಬಾವಿ ಅಂತೇಳಿ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಈ ಕಡೆಯಿಂದ ಸಣ್ಣದಾಗಿ ತೂತಿದೆ. ಸೊ ಈ ಥರ ಚಿಕ್ಕದಾಗಿ ಈ ಥರ ಗುಂಡಿ ಮಧ್ಯೆ ಈ ಥರ ಎಷ್ಟೋ ಇದ್ದಾವೆ, ತುಂಬ ಅಂದರೆ ತುಂಬ ಇದ್ಬಿಟ್ಟವೆ. ನೋಡಿ, ಇದು ಒಂದು ನದಿಗೆ ನೀರಿಗೆ ಜಾಯಿಂಟ್ ಆಗಿಬಿಡ್ತು ಇದು ಇಲ್ಲಿ. ಮತ್ತು ಇದಂತೂಪ್ಪ ಎಲ್ಲಿಂದನೂ ಕೂಡ ಏನು ನೀರು ಬರೋ ಥರನೇ ಇಲ್ಲ. ಮಳೆಗಾಲದಲ್ಲಿ ಜಸ್ಟ್ ಅಷ್ಟೇ, ಇಲ್ಲ ಅಂತಂದರೆ ಎಲ್ಲೂ ಕೂಡ ನೀರು ಬರೋ ಥರನೇ ಇಲ್ಲ ಇದಕ್ಕೆ. ಆದರೂ ಕೂಡ ನೀರಿದೆ. ಈ ಥರಗಳು ಗುಂಡಿ ಫುಲ್
ಎಲ್ಲೆಲ್ಲಿ ಇದ್ದಾವೆ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಕಡೆನೂ ಇರ್ತಾರೆ. ಚಿಕ್ಕದು ಇದೆ, ದೊಡ್ಡದು ಇದೆ. ಆದರೆ ನಾನು ತೋರಿಸಿದ್ನಲ್ಲ ಅದು ಮಾತ್ರ ಎಲ್ಲಕ್ಕಿಂತ ದೊಡ್ಡದಿರೋದು. ಈ ಥರ ಕಲ್ಲು ಇದೆಯಲ್ಲ ಅದನ್ನು ಮನೆಗೆ ತಗೊಂಡು, ಯಪ್ಪ ಎಷ್ಟು ಆಳ ಇದೆ ನೋಡಲಿಕ್ಕೆ. ಆಳ ಇಲ್ದಿರೋ ಥರ ಕಾಣಿಸ್ತಾ ಉಂಟು. ಇದೇನು ಕೈನೇ ಮುಟ್ತಾ ಇಲ್ಲಪ್ಪ ನಂದು. ಈ ಥರ ಕಲ್ಲು ಮನೆಗೆ ತಗೊಂಡು ಹೋಗಿ ರಾಶಿ ಮಾಡಿದ್ದುಂಟು ತುಂಬ. ಏನಾದರೂ ಡೆಕೋರೇಷನ್ ಮಾಡೋಕ್ಬೋದು ಅಂತೇಳಿ ಇಲ್ಲಿ ಬಂದಾಗ ನೆನಪಾಗೋದು. ಬಟ್ ಹೊತ್ಕೊಂಡು ಹೋಗಲಿಕ್ಕೆ ದೂರ ಆಗತ್ತೆ. ಈಗ ಗಾಡಿ ತಗೊಂಡು ಬಂದಿದ್ದೀನಿ, ಆದರೂ ತಗೊಂಡು ಹೋಗ್ಬೇಕಾದ್ರೆ ದೂರ ಆಗತ್ತೆ. ಸ್ವಲ್ಪ ದೂರದಲ್ಲೇ ಗಾಡಿ ನಿಲ್ಲಿಸಿಟ್ಟು ಬಂದಿದ್ದೀನಿ. ಯಾವಾಗಾದರೂ ಬಂದರೆ ಇದನ್ನು ತಗೊಂಡು ಹೋಗಿ ಏನಾದರೂ ಒಂದು ಕಟ್ಟೆ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಹೊತ್ಕೊಂಡು ಹೋಗೋಕ್ಕೆ ಕಷ್ಟ ಆಗತ್ತೆ. ಸಾಮಾನ್ಯವಾಗಿ ಶಾಲ್ಮಲಾ ನದಿಯಲ್ಲಿ ಈ ಬಂದೂಕ ಪುಷ್ಪ ಎಲ್ಲ ಕಡೆಗೂ ಇದೆ. ಈ ಥರ ಚೆಂಡು ಹೂವು ಅಂತೀವಲ್ಲ ನಾವು, ಅದೇ ಥರ ಸೇಮ್ ಇರುತ್ತೆ. ಬಟ್ ಇದಕ್ಕೆ ಬಂದೂಕ ಪುಷ್ಪ ಅಂತೇಳಿ ಕರೀತಾರೆ. ಇದಕ್ಕೆ ಇದೇ ಕಲರಿಂದ ಕೆಂಪಾಗಿ ಹಣ್ಣು ಕೂಡ ಆಗತ್ತೆ. ಅದನ್ನು ಕೂಡ ತಿನ್ಬೋದು. ನಾವೆಲ್ಲ ತಿಂದಿದ್ವಿ. ನೋಡಿ ಈ ಥರ ಗೊಂಚಲಾಗಿ ಆಗುತ್ತೆ. ಇಲ್ಲಿ ಒಂದೇ ಒಂದು ಸಿಕ್ತು. ಈ ಥರ ಹಣ್ಣು ಕೂಡ ಆಗುತ್ತೆ. ಫಸ್ಟಿಗೆ ಗ್ರೀನ್ ಕಲರಲ್ಲಿರುತ್ತೆ, ನೆಕ್ಸ್ಟ್ ಅದು ಈ ಥರ ಕೆಂಪು ಕಲರಿಗೆ, ಹಣ್ಣಾದ ತಕ್ಷಣ ಕೆಂಪು ಕಲರಿಗೆ ಆಗುತ್ತೆ. ಇದಕ್ಕೆ ಬಂದೂಕ ಪುಷ್ಪ ಅಂತ ಹೇಳಿ ಕರೀತಾರೆ. ನೋಡಲಿಕ್ಕೆ ಸೇಮ್ ಚೆಂಡು ಹೂವಾನೆ, ಸೇಮ್ ಟು ಸೇಮ್. ಬಟ್ ಇದು ನದಿಯಲ್ಲಾಗತ್ತೆ. ಈ ಥರ ಹಣ್ಣು ಇಲ್ಲಿ ನೋಡಿ, ಒಂದು ಹಣ್ಣಾಗಿದ್ದಿದೆ, ಹಸಿರ್ದಿದೆ. ಇದು ಹೂವು. ಇದು ಹಣ್ಣನ್ನು ತಿಂತಾರೆ. ಹೆಕ್ಕೊಂಡೆ ಸದ್ಯಕ್ಕೆ ಸಾಕು. ಇನ್ನು ತುಂಬ ಬಿತ್ಕೊಂಡುಂಟು, ಬಟ್ ನೀರೊಳಗೆ ಮುಳುಗ್ಬಿಟ್ಟು ತುಂಬ ಕೊಳ್ತೋಗ್ಬಿಟ್ಟಿದ್ದಾವೆ. ತುಂಬ ಒಳ್ಳೆ ಹೂವಾಗಿತ್ತು, ಫುಲ್ಲಾಗಿದೆ. ಈ ರೀತಿ ನೀರೆಲ್ಲ ಬಿದ್ದು ಫುಲ್ಲು ಕೊಳ್ತೋಗ್ಬಿಟ್ಟಿದೆ. ಅದನ್ನು ತೆಗೆದ್ಬಿಟ್ಟು ಎಲ್ಲೆಲ್ಲಾದರೂ ಒಣಗಿಸಿದ್ರೆ ಚೆಂದ ಆಗ್ತಿರೋದು. ಇನ್ನು ನೋಡಿ ಈ ಥರ ಫುಲ್ಲಾಗಿ ಈ ಥರ ರಾಶಿಯಾಗಿ ಬಿತ್ಕೊಂಡಿದೆ. ಈ ಥರ ಫುಲ್ಲಾಗಿ ಕೊಳ್ತೋಗ್ಬಿಟ್ಟಿದೆ. ಬೆಳಗ್ಗಿನ ಜಾವ ಬೇಗ ಬಂದರೆ ಚೆನ್ನಾಗಿರುತ್ತೆ. ಇವಾಗ ಅಷ್ಟು ಬಿದ್ದೂ ಕೂಡ ಬಾಡೋಗ್ಬಿಟ್ಟಿದೆ. ಈ ಥರ ಕಲ್ಮೇಲೆ ಇರೋದೆಲ್ಲ ಫುಲ್ ಬಾಡೋಗ್ಬಿಟ್ಟಿದೆ. ಮಧ್ಯಾಹ್ನ ಊಟ ಆಗಿದ್ದೆ ಬಂದಿದ್ವಿ ನದಿಗೆ. ಈಗ ನದಿಯೆಲ್ಲ ನೋಡಾಯಿತು, ಶಿವನು ಕೂಡ ನೋಡಾಯಿತು, ನೀರು ಹಾಕಾಯಿತು, ಬುದ್ಧನೂ ಕೂಡ ನೋಡಾಯಿತು, ಹೂವು ತಗೊಂಡಾಯಿತು, ಎಲ್ಲ ರೀತಿಯಾದಂತಹ ಹೂವು ನೋಡಾಯಿತು. ಈಗ ನದಿಗೆ ಟಾಟಾ ಬಾಯ್ ಅಂತ ಹೇಳೋ ಸಮಯ. ಮನೆಗೆ ಹೋಗಬೇಕು. ಮನೆಗೆ ಹೋಗೋಕ್ಕಿಂತ ಮುಂಚೆ ತೋಟಕ್ಕೆ ಹೋಗೋದಾ ಏನಂತ ಗೊತ್ತಾಗ್ತಾ ಇಲ್ಲ. ಮಳೆನೂ ಕೂಡ ಗುಡುಗುಡ್ತಾ ಉಂಟು, ಕರೆಂಟೆಲ್ಲ ಆಫ್ ಮಾಡಿದ್ದುಂಟು. ಮತ್ತೆ ಗುಡುಗುಡು ಸ್ಟಾರ್ಟ್ ಆಗಿ ಮತ್ತೆ ಕರೆಂಟ್ ತಪ್ಪಿಸೋಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ಮೊನ್ನೆ ಅಷ್ಟು ದೊಡ್ಡ ಗುಡುಗುಡು ಇದ್ದರೂ ಕೂಡ ಕರೆಂಟ್ ತಪ್ಪಿಸಿರ್ಲಿಲ್ಲಾಗಿತ್ತು ನಾವು. ಯಾಕೆಂದರೆ ಹೋಗಿ ಮುಟ್ಟಕ್ಕೆ ಆಗೇ ಇಲ್ಲ, ಅಷ್ಟು ಬೇಗ ಬಂತು ಮಳೆ. ಸೊ ಏನು ಮಾಡೋದಂತ ಗೊತ್ತಿಲ್ಲ. ಸೊ ಈಗ ನದಿಗೆಲ್ಲ ಟಾಟಾ ಬಾಯ್ ಅಂತ ಇನ್ನೊಮ್ಮೆ ನನಗೆ ಹೀಗೆ ಆದಷ್ಟು ಟೈಮ್ ಕೊಟ್ಕೊಂಡು ಮತ್ತೆ ಕರ್ಸ್ಕೊತಾ ಉಳಿಲಿ ಈ ವಾತಾವರಣಕ್ಕೆ ಅಂತ ಹೇಳ್ಕೊತ ನದಿಗೆ ಟಾಟಾ ಬಾಯ್ ಹೇಳುವ. ಸೊ ಹೋಗಿ ಮನೆ ಹತ್ರ ಏನು ಮಾಡೋದು ಅಂತ ಹೇಳಿ ನೋಡುವ. ಈಗ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಗಾಡಿ ಈ ರೋಡಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರನೇ ನಿಲ್ಲಿಸಿಬಿಟ್ಟು ನಡ್ಕೊಂಡು ಬಂದಿದ್ದೀನಿ.
ಈಗ ಗಾಡಿ ತನಕ ನಡ್ಕೊಂಡು ಹೋಗುವಂಥ ಅವಸ್ಥೆ ಆಗಿದೆ. ನದಿಯಿಂದ ನಮ್ಮ ಮುಂದಿನ ಸವಾರಿ ನಮ್ಮ ತೋಟಕ್ಕೆ. ಅಮ್ಮ ಹೋಗಿ ನೋಡ್ಕೊಂಡೇ ಹೋಗ್ಬಿಡುವ ಅಂತ ಅಂದರು. ಸೊ ಬಂದಿದ್ದೀವಿ. ಈಗ ಕರೆಂಟ್ ಬಿಟ್ಟು ಹೋಗೋದಾ ಅಥವಾ ತೋಟ ಸುತ್ತಾಡೋದಾ ಬೇಲಿ ನೋಡೋದಾ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀಗೆ ಬಂದು ಅಂತ ಕಣ್ಣಾಯಿಸ್ಕೊಂಡು ಹೋಗುವ ಅಂತೇಳಂದರು. ಸೊ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ಗೇರಣ್ಣೆಲ್ಲ ತುಂಬ ಹಣ್ಣಾಗ್ತಾ ಇದೆ. ಅದನ್ನು ಒಂದು ಸ್ವಲ್ಪ ಹೆಕ್ಬಿಟ್ಟು ಹೋಗೋದಾ ಅಥವಾ ಹಾಗೆ ಹೋಗೋದಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸುಮಾರು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಮನೆಗೆ ಹೋಗಿ ಮತ್ತೆ ಕೆಲಸ ಇರುತ್ತಲ್ಲ. ಸೊ ಆಲ್ರೆಡಿ ಕಾಲೇಜಿಗೆಲ್ಲ ನಾವು ಸೀರೆ ಹೊಡಿತಾ ಇದ್ದೀವಿ. ಸೊ ಹಾಗಾಗಿ ಆಗ ಕೆಲಸನೂ ಮುಗಿತಾ ಇಲ್ಲ, ಇಲ್ಲಿ ಕೆಲಸನೂ ಅಷ್ಟು ಫಿನಿಶ್ ಆಗೋದಿಲ್ಲ. ಸೊ ನೋಡಿಕೊಂಡು ಹೋಗುವ ಅಂತೇಳಿ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮದು ಇದು ಸೋಲಾರ್ ಬ್ಯಾಟ್ರಿ. ಕರೆಂಟ್ ಲೈನಿಗೆ ಅಂದರೆ ತೋಟಕ್ಕೆ ಲೈನ್ ಹಿಡ್ದಿದ್ದೀವಲ್ಲ ಕರೆಂಟಿಂದು, ಅದಕ್ಕೆ ಸೋಲಾರ್ ಸಿಸ್ಟಮನ್ನು ಅಳವಡಿಸ್ಕೊಂಡಿದ್ವಿ. ಅವತ್ತೇ ಸಿಡ್ಲಿಗೆ ಆಲ್ಮೋಸ್ಟ್ ಹೋಗಿದೆ ಅಂದ್ಕೊಳ್ತೀವಿ. ಇಲ್ಲಿ ನೋಡಿ ಹಾಕಿದ್ರೆ ಸೌಂಡ್ ಇಷ್ಟು ಚಿಕ್ಕದಾಗಿ ಬರ್ತಾ ಇದೆ ಮತ್ತು ಕರೆಕ್ಟಾಗಿ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಏನೋ ಆ ಸಿಡ್ಲಿಗೆ ಆಲ್ಮೋಸ್ಟ್ ಹೋಗಿರ್ಬೋದು, ಯಾಕೆಂದರೆ ತುಂಬ ದೊಡ್ಡ ಸಿಡ್ಲಿನೇ ಬಂದಿದೆ ತುಂಬಾ. ಹಾಗಾಗಿ ಇವಾಗ ಸೋಲಾರಿಂದ ಬಂದಿರುವಂಥ ಕಲೆಕ್ಷನ್ ತಪ್ಪಿಸಿಡುವ, ಇಲ್ಲಾಂತಂದರೆ ಈ ಬ್ಯಾಟ್ರಿ ಚಾರ್ಜ್ ಆಗಿ ಹೆಚ್ಚು ಕಮ್ಮಿ ಆಗುತ್ತೆ. ಈಗಂತೂ ಸಿಕ್ಕಾಪಟ್ಟೆ ಬಿಸ್ತಲ್ಲ, ಹಾಗಾಗಿ ಇವಾಗ ಇದನ್ನು ತಪ್ಪಿಸಿ ಇಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇದನ್ನು ಬಂದ್ ಮಾಡಿಟ್ಟು ಈಗ ರಿಪೇರಿಗೆ ತಗೊಂಡು ಹೋಗಬೇಕು. ಇದು ಇಲ್ಲ ಅಂತಂದರೆ ಮತ್ತು ಕರೆಂಟಿನ ಸಪ್ಲೈ ಸ್ಟಾಪ್ ಆಗಿಬಿಡತ್ತೆ. ಆದಷ್ಟು ಬೇಗನೆ ರಿಪೇರಿ ಮಾಡಿಸ್ಕೊಂಡು ಬರಬೇಕು, ಅಥವಾ ಇದನ್ನು ಬಿಸಿಬಿಟ್ಟು ಏನಾಗಿದೆ ಅಂತ ಹೇಳಿ ನೋಡಬೇಕು. ಈಗ ಸೋಲಾರಿಂದ ಬಂದಿರುವಂಥ ಕಲೆಕ್ಷನ್ನ ತಪ್ಪಿಸಿಟ್ಟಿದ್ದೀನಿ. ಇವಾಗ ಇದೆರಡು ಕೂಡ ಜಾಯಿಂಟ್ ಮಾಡಿದ್ರೆ ಶಾಕ್ ಹೊಡಿಯುತ್ತೆ. ಸೊ ಹಾಗಾಗಿ ಇದನ್ನು ಈಗ ಸಪ್ರೇಟಾಗಿ ಎರಡನ್ನೂ ಕೂಡ ಸೇಫಾಗಿ ಇಡಬೇಕು ಇಂಥ ಅವಸ್ಥೆ. ಮಂಡು ಮಳೆಯಿಂದ ಇಷ್ಟು ಅನಾಹುತ ಆಯಿತು ನಮ್ಮ ಮನೆಯಲ್ಲಿ. ಎಷ್ಟು ಸೆಕೆ ಆಗ್ತಿದೆ ಅಂದರೆ ಇವತ್ತು ಮತ್ತೆ 2 ದಿನಕ್ಕೆ ಮಳೆ ಇದೆಯೋ ಅಥವಾ ಮಳೆ ಬಿದ್ದಿರೋದ್ರಿಂದ ಎಷ್ಟು ಸೆಕೆ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ಈಗ ಅಮ್ಮ ಗೇರು ಬೀಜ ಹೆಕ್ಕು ಅಂತೇಳಿ ಬಂದಿದ್ದಾಳೆ. ಆಲ್ರೆಡಿ ಅಲ್ಲಿ ನೋಡಿ ಹೆಕ್ತಾ ಇದ್ದಾಳೆ. ಮಂಗ ತಿಂದು ಹಾಕಿರೋದು ಆಲ್ರೆಡಿ ಕೆಳಗಡೆ ಬಿದ್ದಿರುತ್ತೆ, ಮತ್ತು ಹಣ್ಣಾಗೇನು ಕೂಡ ಕೆಳಗಡೆ ಬೀಳತ್ತಲ್ಲ. ಸೊ ಹಾಗಾಗಿ ದರ್ಕನ್ನು ಹರಡ್ಬಿಟ್ಟು ನೋಡಿಬಿಟ್ಟು ಹೆಕ್ತಾ ಇದ್ದಾಳೆ. ಸೊ ನಾನು ಕೂಡ ಒಂದು ಸ್ವಲ್ಪನೇ ಹೆಕ್ಕಿ ಹೋಗುವ ಅಂತೇಳಿ ಬಂದಿದ್ದೀನಿ. ಸೊ ಸ್ವಲ್ಪ ಹೊತ್ತು ಹೆಕ್ಕಿಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗೋದು. ಇಷ್ಟನ್ನು ಗೇರು ಬೀಜ ಹೆಕ್ಕಿದ್ವಿ. ಒಂದು 15 ನಿಮಿಷ ಹೆಕ್ಕಿದ್ವಿ ಅಷ್ಟೇ. ದರ್ಕಿನೊಳಗಡೆ ಇರೋದಕ್ಕೆ ಅಷ್ಟು ಕೂಡ ದರ್ಕಿ ಕೆದಿಸಿ ನೋಡಬೇಕಾಗತ್ತೆ. ಇಷ್ಟನ್ನು ಹೆಕ್ಕಿಬಿಟ್ಟು ಇವಾಗ ಇಲ್ಲಿ ಇಟ್ಟು ಈಗ ಮನೆಗೆ ಹೋಗೋದು. ನಾನು ಇಷ್ಟೆಲ್ಲ ಸುತ್ತಾಡಿ ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮನೆಗೆ ಬಂದರೆ ಇಲ್ಲಿ ನೋಡಿ ನಮ್ಮ ಮನೆಯ ಮಹಾರಾಣಿಯವರು ಹೇಗೆ ಮಲ್ಕೊಂಡಿರ್ತಾರೆ ಅಂತ ಹೇಳಿ. ದೇವರೇ, ತಿನ್ನೋದು ಈ ರೀತಿ ಅವರಿಗೆ ಮತ್ತೆ ಮೇಲ್ಗಡೆಯಿಂದ ಈ ಥರ ಬೆಡ್ ಬೇಕು ಹೇಳ್ತಿದ್ದೆ ನಿಮಗೆ. ಓಯ್ ಎದ್ದೇಳೋ, ಎದ್ದೇಳೋ ರಾಜ್ಕುಮಾರ, ಎದ್ದೇಳೋ. ಏನು ರಾಜ್ಕುಮಾರ್ ರೀ, ಕಣ್ಣು ಬಿತ್ತಿದ್ದೆ ಉಂಟಲ್ಲೇ, ಮುಚ್ಚು. ಹಾಂ, ಕಣ್ಣು ಮುಚ್ಚೆ. ಡೂಮಿ ಇಬ್ಬರು ಒಬ್ಬರು ಮೈ ಮೇಲೆ ಒಬ್ಬರು ಹಿಂಗೆ ಮಲ್ಕೊಳ್ಳಿ. ಮನೆಗೆ ಬಂದು ಸ್ವಲ್ಪ ಟೀ ಕುಡಿದು ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಅಷ್ಟು ತನಕ ದನನೂ ಕೂಡ ಬಂತು. ಬೆಳಿಗ್ಗೆ ಬಿಟ್ಟಿದ್ವಲ್ಲ, ದನ ಸ್ವಲ್ಪ ಇವತ್ತು ಬೇಗನೆ ಬಂತು. ಅವರಿಗೆಲ್ಲ ಕಟ್ಟಿಬಿಟ್ಟೆ ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಸೀರೆ ಉಂಟು, ಮುಗೀತು ಸೀರೆ ತಂದಿರೋದು. 50 ಸೀರೆ ತಂದಿದ್ರಾಗಿತ್ತು, ಅಷ್ಟೊಂದು ಕೂಡ ಮುಗೀತು. ಇನ್ನು ಒಂದು 4 ಸೀರೆ ಇದೆ, ಅದನ್ನು ಹೊಡೆದ್ಬಿಟ್ರೆ ಮುಗಿಯುತ್ತೆ. ಇನ್ನು 2 ಕಾಲಿಗೆಗೆ ಸೀರೆ ಸಾಕಾಗೋದಿಲ್ಲ, ಮತ್ತು ಹೊಸದಾಗಿ ಸೀರೆನ ತರಬೇಕು. ಈಗ ದನಗೆಲ್ಲ ಕಟ್ಟು ಬಂದುಬಿಟ್ರೆ ಒಂದು ಸತಿ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ ಮೇಲೆ ಬಿಟ್ಟಿರೋ ದನ ಬಂದಿಲ್ಲ, ಬೆಳಿಗ್ಗೆ ಬಿಟ್ಟಿರುತ್ತವಲ್ಲ ಆ ದನ ಬಂದಿತ್ತು. ಅದನ್ನು ಕಟ್ಟಿಬಿಟ್ಟು ಫುಲ್ಲಾಗಿ ಮಾಡಿದ್ದೀನಿ. ಜೋಳ ಏನು ಸಿಪ್ಪೆ ಏನು ಹಾಕಿಲ್ಲ ನಾನು, ಒಂದೇ ಸತಿ ಎಲ್ರಿಗೂ ಕೂಡ ಹಾಕುವ ಅಂತೇಳಿ ಈಗ ತೋಟಕ್ಕೆ ಹೋಗಿ ಸ್ವಲ್ಪ ಇರೋದಷ್ಟು ಸೀರೆನ ಹೊಡೆದ್ಬಿಟ್ಟು ಕಾಲಿಗೆನೂ ಕೂಡ ಕಟ್ಟೋದುಂಟಲ್ಲ. ಅಮ್ಮ ಒಂದು ಸೈಡಿಂದ ಕಟ್ತಾಗ ನಾನು ಒಂದು ಸೈಡಿಂದ ಸೀರೆನ ಹಾಸ್ತೀನಿ. ಸೊ ಮೇಲ್ಗಡೆ ಗುಟ್ಟ ಹಾಕಿಬಿಟ್ಟು ಒಂದು ಸತಿ ಫಿನಿಷ್ ಮಾಡಿಬಿಟ್ಟು ಈಗ ತೋಟಕ್ಕೆ ಒಂದು ಸತಿ ದರ್ಕ ಹಾಕಿಬಿಟ್ಟು ಫಿನಿಷ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀವಿ. ಬಟ್ ಟೈಮು ಹೋಗಿದ್ದೇ ಗೊತ್ತಾಗ್ತಿಲ್ಲ, ದಿನ ಹೋಗಿದ್ದೇ ಗೊತ್ತಾಗ್ತಾನೇ ಇಲ್ಲ. ಈಗ ಬೇಗ ಹೋಗಿ ಸೀರೆನೆಲ್ಲ ಇರೋದಷ್ಟೇನಾದರೂ ಇವತ್ತು ಸಂಜೆ ಒಳಗೆ ಫಿನಿಷ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಬಂದಿದ್ದೀನಿ. ಫಿನಿಷ್ ಮಾಡಲೇಬೇಕು. ಇವತ್ತು ದನಗಳೆಲ್ಲ ಬೇಗ ಬಂದುಬಿಟ್ಟಿದ್ದಾರೆ. ಹಾಗೆ ಎಲ್ಲರೂ ಬಂದಾದ ಮೇಲೇ ಜೋಳ ಸಿಪ್ಪೆ ಹಾಕಿದ್ದೀನಿ. ಎಲ್ಲರೂ ಈಗ ಗಪ್ಪ 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 ಅಂತ ನಿಂತಿದ್ದಾರೆ. ಇದು ಆದಮೇಲೆ ನೀರು ಕೊಡುವ ಅಂತ. ಫಸ್ಟಿಗೆ ಕೊಟ್ಟರೆ ಕುಡಿಯೋದಿಲ್ಲ, ತಿನ್ನೋದ್ರಲ್ಲೇ ಬ್ಯುಸಿ ಇರ್ತಾರೆ. ಈಗ ಇವಳಿಗೂ ಕೂಡ ಹಾಲು ತಿನ್ನೋಕ್ಕೆ ಬಿಟ್ಟುಬಿಡಬೇಕು. ರೆಡಿಯಾಗಿದ್ದಾಳೆ, ಇಷ್ಟು ಗಲೀಜು ಮಾಡ್ಕೊಂಡಿದ್ದಾಳೆ. ನೆಕ್ಸ್ಟ್ ನೀರು ಕೊಡೋಕೆ ಬಂದಾಗ ಕೊಟ್ಟಿಗೆ ಅಷ್ಟು ಕ್ಲೀನ್ ಮಾಡಿಬಿಡುವ. ಈಗ ಹಾಲು ಕರಿಯೋಕ್ಕೆ ಕುಡಿಯೋಕ್ಕೆ ಬಿಟ್ಬಿಟ್ಟು ಈಗ ನೆಕ್ಸ್ಟ್ ಮತ್ತೆ ತೋಟಕ್ಕೆ ಹೋಗಬೇಕು. ತಂದಿರುವಂಥ ಸೀರೆ ಸಾಕಾಗಿಲ್ಲ, ಒಂದು ಕಾಲಿಗೆ ಶಾರ್ಟೇಜ್ ಬಿತ್ತು. ಹಾಗಾಗಿ ಅಮ್ಮಂದ ಸಾರಿಗಳಿತ್ತು,
ಹಳೆ ಸಾರಿಗಳು. ಅಂದರೆ ಉಟ್ಟಿ ನಾರ್ಮಲಾಗಿ ನಮ್ಮ ಮನೇಲಿ ಅಮ್ಮ ದಿನ ಸೀರೆ ಉಡೋದಿಲ್ಲ, ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಸೀರೆ ಉಡ್ತಾಳೆ. ಸೊ ಹಾಗಾಗಿ ತುಂಬ ಹಳೇದಾಗಿರೋ ಸೀರೆ ಇಟ್ಕೊಂಡು ಏತಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಕಾಲಿಗೆ ಸಾಕಾಗುವಷ್ಟು ಅಮ್ಮನ ಸೀರೆನ ತಗೊಂಡು ಬಂದಿದ್ದೀನಿ. ಒಂದು ಕಾಲಿಗೆಗೋಸ್ಕರ ಮತ್ತೆ ಯಾಕೆ ಹೊಸ ಸೀರೆ ತರೋದು, ಇಲ್ಲ ಆಲ್ರೆಡಿ ಹಳೆ ಸೀರೆಗಳು ತುಂಬ ಇದೆ ಅಮ್ಮನ ಹತ್ರ, ಅದೇ ಸೀರೆನ ಹಾಕ್ಬಿಡುವ ಅಂತೇಳಿ. ನಮ್ಮಪ್ಪ ಬೇಡ ಅಂತಿದ್ರಾಗಿತ್ತು, ಇರಲಿ ಆ ಸೀರೆಗಳನ್ನೆಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನು ಅಮ್ಮ ಡಿಸೈಡ್ ಮಾಡಿದ್ವಿ, ಇಟ್ಟು ಕೂಡ ತುಂಬ ಇಡೋಕ್ಕೂ ಜಾಗ ವೇಸ್ಟ್ ಆಗುತ್ತೆ ಅದು. ಸೊ ಇಟ್ಟು ಬೇಜಾರು ಬಂದಿತ್ತು ನಮಗೂ. ಸೊ ಒಂದು ಕಾಲಿಗೆಗೆ ಹಾಕ್ಬಿಡುವ ಅಂತೇಳಿ ಇಷ್ಟು ಸಾರಿನ ಮುದ್ದೆ ಮಾಡ್ಕೊಂಡು ತಗೊಂಡು ಹೋಗ್ತಾಯಿದ್ದೀನಿ. ಈಗ ಎಷ್ಟು ಬೇಕಾಗುತ್ತೋ ಅನ್ನೋದು ಅಂದಾಜಿಲ್ಲ. ಸೊ ಹೋಗಿ ಮುಚ್ಚಿಬಿಡುವ, ಒಂದಷ್ಟು ಕಾಲಿಗೆನ ಮುಚ್ಚಿಬಿಟ್ರೆ ಸ್ಯಾರಿ ಹೊತ್ಸೋದಷ್ಟು ಕಾಲಿಗೆ ಮುಗಿಯುತ್ತೆ. ತೋಟದ ಕಾಲಿಗೆಗೆ ಸೀರೆ ಉಡಿಯುವ ಕೆಲಸ ಫಿನಿಶ್ ಆಯಿತು. ಅಷ್ಟು ಕೂಡ ಇಲ್ಲೆಲ್ಲ ಕಾಲಿಗೆನ ಮೇಲ್ಗಡೆ ಹಾಳೆ ಇಡೋಕ್ಕೆ ಸಾಂಗೆ ಹಾಕಲಿಕ್ಕೆ ಹಾಳೆ ಶಾರ್ಟೇಜ್ ಬಿದ್ದಿದೆ. ಇವಾಗ ಡೈರೆಕ್ಟಾಗಿ ಮೇಲ್ಗಡೆಯಿಂದ ದರಕ್ಕೆ ಹಾಕೋದು. ನೆಕ್ಸ್ಟ್ ಹಾಳೆ ಬೀಳತ್ತಲ್ಲ ಆವಾಗ ಹಾಳೆ ಮುಚ್ಚಿ ಮೇಲ್ಗಡೆಯಿಂದ ಸಾಂಗಿನೂ ತುಂಬ ಜಾಸ್ತಿ ಇದೆಯಲ್ಲ, ಹಾಳೆ ಇಲ್ದಿರೋ ಕಡೆಗೆ ಸಾಂಗೆ ಹಾಕೋದು. ಈ ರೀತಿ ಮಾಡಿ ಕಾಲಿಗೆ ಮುಚ್ಚುವ ಅಂತೇಳಿ ಅಂದ್ಕೊಂಡಿದ್ದೀವಿ. ಈಗ ಫುಲ್ಲಾಗಿ ಸಾರಿ ಹಂಚಿಗೆ ಹೊಲಿಯೋದೊಂದು ಫಿನಿಶ್ ಮಾಡ್ಕೊಂಡ್ವಿ.